ಈಗ question number 32. So a boat takes 48 minutes to cover 12 kilometer against the stream, andre upstream. If the speed of the stream is 2 km per hour, then what will be the speed of the boat in still water? ತುಂಬಾ ಸುಲಭವಾದ ಪ್ರಾಬ್ಲಮ್. ಆದರೆ ಇಲ್ಲಿ ಒಂದೇ ಒಂದು ಕ್ಯಾಚ್ ಏನಪ್ಪಾ ಅಂದ್ರೆ 48 ಮಿನಿಟ್ಸ್ ಅಂತ ಕೊಟ್ಟಿರೋದ್ರಿಂದ ನಾವು ಇದನ್ನ ಕಿಲೋಮೀಟರ್ ಪರ್ ಅವರ್ ಇರೋದ್ರಿಂದ ಅವರ್ ಕನ್ವರ್ಟ್ ಮಾಡಬೇಕು ಅಷ್ಟೇ. ಇಲ್ಲದೆ ಹೋದ್ರೆ ಫಾರ್ಮುಲಾ ಅಪ್ಲೈ ಮಾಡಬೇಕಾಗಿರೋದು ಅಪ್ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು ಯು ಮೈನಸ್ ವಿ ಅಷ್ಟೇ. ಸೊ 48 ಮಿನಿಟ್ಸ್ ಅನ್ನ ಹೇಗೆ ನಾವು ಕನ್ವರ್ಟ್ ಮಾಡೋದು ಅವರ್ಸ್ಗೆ? 60 minutes is equal to 1 hour. 48 minutes is equal to ಅಂತ ಹಾಕ್ಬಿಟ್ರೆ, ಸೊ 48 into 1, 48 divided by 60. That is equal to 12 4/5. ಓಕೆನಾ? ಸೊ ಈಗ ಅಪ್ಸ್ಟ್ರೀಮ್ ಸ್ಪೀಡ್ ಏನು? ಡಿಸ್ಟೆನ್ಸ್ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಸೊ ಡಿಸ್ಟೆನ್ಸ್ ಎಷ್ಟು? 12 ಕಿಲೋಮೀಟರ್ಸ್ ಅಗೇನ್ಸ್ಟ್ ದ ಸ್ಟ್ರೀಮ್ ಅಪ್ಸ್ಟ್ರೀಮು. ಇದು ಟೈಮ್ ಬಂದು 48 ಮಿನಿಟ್ಸ್. 48 ಮಿನಿಟ್ಸ್ ಅಂದರೆ 4/5 ಅವರ್. ಸೊ ಇಲ್ಲಿ 4, ಇಲ್ಲಿ ಬೈ 5ನ ಇಂಟು 5 ಹಾಕೊಳ್ತೀವಿ ಇಲ್ಲಿ. ಸೊ 4 3 3 5 15. ಸೊ 15 ಕಿಲೋಮೀಟರ್ ಪರ್ ಅವರ್ ಈಸ್ ದ ಸ್ಪೀಡ್ ಆಫ್ ದ ಬೋಟ್. ಇಲ್ಲಿ ಬಂತು. ಇನ್ನು ಸ್ಟ್ರೀಮ್, if the speed of the stream is 2 kilometers, then what will the speed of the boat in still water? So 15 ಕಿಲೋಮೀಟರು ಅದು ಅಪ್ಸ್ಟ್ರೀಮ್ ಅಲ್ಲಿ ಹೋಗ್ತಾ ಇದೆ. ಯು ಅಪ್ಸ್ಟ್ರೀಮ್ದು ಇದು ಅದು 15 ಇಸ್ ಈಕ್ವಲ್ ಟು ಸ್ಟಿಲ್ ವಾಟರ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಅದು ಕಂಡುಹಿಡಿಬೇಕು. ಯು ಮೈನಸ್ ವಿ ಬಂದು 2 kilometers per hour, ಇದು ಸ್ಪೀಡ್ ಆಫ್ ದ ಸ್ಟ್ರೀಮ್. ಆಯ್ತು ಅಂದ್ರೆ ಇದನ್ನ ಈ ಕಡೆ ಕಳಿಸಿದ್ರೆ U is equal to 17 kilometer per hour. C is the answer. Question number 33. If the speed of a swimmer is 9 kilometer per hour in still water and the speed of the stream is 5 kilometer per hour, then find the speed of the swimmer against the stream and along the stream. ಎರಡು ಕಂಡುಹಿಡಿಯಬೇಕು. Against the stream ಅಂದ್ರೆ upstream, ಅಲಾಂಗ್ ದ ಸ್ಟ್ರೀಮ್ ಅಂದರೆ ಡೌನ್ ಸ್ಟ್ರೀಮ್. ಓಕೆನಾ? ಈಗ ಫಾರ್ಮುಲಾ ನೋಡಬೇಕಾಗಿರೋದು ಅಪ್ ಸ್ಪೀಡ್ ಸ್ಟ್ರೀಮ್ ಫಾರ್ಮುಲಾ, ಡೌನ್ ಸ್ಟ್ರೀಮ್ ಸ್ಪೀಡ್ ಫಾರ್ಮುಲಾ. ಸೊ ಅಪ್ಸ್ಟ್ರೀಮಲ್ಲಿ ಈಗ 9 ಕಿಲೋಮೀಟರ್ಸಲ್ಲಿ ಅವನು ಅಪ್ಸ್ಟ್ರೀಮಲ್ಲಿ ಅವನು ಸ್ಟಿಲ್ ವಾಟರ್ನಲ್ಲಿ 9 ಕಿಲೋಮೀಟರ್ಲಿದ್ದಾನೆ, ಓಡ್ತಾನೆ. 9 ಕಿಲೋಮೀಟರಲ್ಲಿ ಸ್ವಿಮ್ ಮಾಡ್ತಾನೆ. ದ ಸ್ಪೀಡ್ ಆಫ್ ದ ಇದು ಇಸ್ 5 kilometers. ಸೊ ಅಪ್ಸ್ಟ್ರೀಮ್ ಸ್ಪೀಡ್ ಬಂದು 9 minus 5 is equal to 4 kilometer per hour. ಅಪ್ಸ್ಟ್ರೀಮ್ ಕಮ್ಮಿ ಆಗುತ್ತೆ. ಅವನು ಎಗೇನ್ಸ್ಟ್ ಆಗಿ ಮಾಡ್ತಿದ್ದಾನೆ. 5 ಕಿಲೋಮೀಟರ್ ಎಗೇನ್ಸ್ಟ್ ಆಗಿ ಅವನು 9 ಕಿಲೋಮೀಟರಲ್ಲಿ ಸ್ವಿಮ್ ಮಾಡಿದ್ರೆ ಅವನದು ಆ್ಯಕ್ಚುಯಲ್ ಸ್ಪೀಡು 4 ಇಳಿದ್ಬಿಡುತ್ತೆ. ಅದೇ ಥರ ಡೌನ್ ಸ್ಟ್ರೀಮ್ಗೆ ಅವನು ಏನು ಮಾಡ್ತಾನೆ? 9 + 5 ಆಗುತ್ತೆ, 14 kilometer per hour. ಸೊ 4 and 14 is the answer. ಎಲ್ಲಿದೆ 4 and 14? ಎ ಇಸ್ ದ ಆನ್ಸರ್.